ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು ಪಾಲಿಟಿ ಕ್ರ್ಯಾಶ್ ಕೋರ್ಸ್ ನ ಕಂಟಿನ್ಯೂ ಮಾಡ್ತಾ ಇದೀವಿ ಆನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡ್ ವಿ ವಿಲ್ ಬಿ ಡೂಯಿಂಗ್ ದಿಸ್ ಥ್ರೂ ಸಾಲ್ವಿಂಗ್ ಮಲ್ಟಿಪಲ್ MCQs ಫ್ರಮ್ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ನಡೆದಿರೋ ಎಕ್ಸಾಮ್ಸು ಹಾಗೂ ಕರ್ನಾಟಕದಲ್ಲಿ ನಡೆದಿರೋ ಎಕ್ಸಾಮ್ಸು ಹಾಗೂ ಸೆಂಟ್ರಲ್ ಲೆವೆಲ್ ಎಕ್ಸಾಮ್ಸು. ಈ ಕ್ರ್ಯಾಶ್ ಕೋರ್ಸು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, PSI, ಗ್ರೂಪ್ ಸಿ ಎಕ್ಸಾಮ್ಸ್ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್. ಮೊದಲನೆಯ ಪ್ರಶ್ನೆ, ವಿಚ್ ಆರ್ಟಿಕಲ್ of the in which article of the Constitution of India describes the appointment and disqualification of the Council of Ministers? ನೀವು ನೋಡ್ತಾ ಇರಬಹುದು, ಇದು UP ಹಾಗೂ ವೆಸ್ಟ್ ಬೆಂಗಾಲ್ ಅಲ್ಲಿ ಬಂದಂತಹ ಪ್ರಶ್ನೆ. ಆಪ್ಷನ್ಸ್ ಆರ್ಟಿಕಲ್ 70, 72, 74 ಹಾಗೂ 75. The right answer is option 75. ಸೊ ಏನಪ್ಪಾ ಆರ್ಟಿಕಲ್ 75 ಅಂತ ಅಂದ್ರೆ, ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್, ಅಂದ್ರೆ ದ್ರೌಪದಿ ಮುರ್ಮು ಅವರು ಅಪಾಯಿಂಟ್ ಮಾಡ್ತಾರೆ, ಆನ್ ದ ಅಡ್ವೈಸ್ ಆಫ್ ದ ಪ್ರೈಮ್ ಮಿನಿಸ್ಟರ್. ನರೇಂದ್ರ ಮೋದಿ ಅವರು ಅಡ್ವೈಸ್ ಮಾಡ್ತಾರೆ ಯಾರನ್ನ ಅಪಾಯಿಂಟ್ ಮಾಡಬೇಕು ಅಂತ. ಹಾಗೂ ದೇ ವಿಲ್ ಬಿ ಇಂಡಿವಿಜುವಲಿ ರೆಸ್ಪಾನ್ಸಿಬಲ್ ಟು ದ ಪ್ರೆಸಿಡೆಂಟ್, ಅಂದ್ರೆ ಅವರು ಪ್ರತಿ ಒಬ್ಬೊಬ್ಬ ಪರ್ಸನ್ ಪ್ರೆಸಿಡೆಂಟ್ ಗೆ ರೆಸ್ಪಾನ್ಸಿಬಲ್ ಇರ್ತಾರೆ. ಆಲ್ಸೋ ಯಾವುದೇ ಒಂದು ಅಥಾರಿಟಿ ಬಿಲೋ ದ ಅಪಾಯಿಂಟಿಂಗ್ ಅಥಾರಿಟಿ ಶಲ್ ನಾಟ್ ರಿಮೂವ್ ದ ಮಿನಿಸ್ಟರ್ ಅಂತ ಹೇಳಬೇಕು. ಅಂತ ಅಂದ್ರೆ, ಸೊ ಆ ಪ್ರೈಮ್ ಮಿನಿಸ್ಟರ್ ಅನ್ನ ದ್ರೌಪದಿ ಮುರ್ಮು ಅವ್ರನ್ನ ಬಿಟ್ಟು ಬೇರೆ ಯಾರು ರಿಮೂವ್ ಮಾಡಕ್ ಆಗಲ್ಲ. ರೈಟ್. ಸೊ ನೆಕ್ಸ್ಟ್ ಪ್ರಶ್ನೆ ಬಂದು, ಇನ್ ಇಂಡಿಯಾ ಅ ಮಿನಿಸ್ಟರ್ ಹೂ ಈಸ್ ನಾಟ್ ಅ ಮೆಂಬರ್ ಆಫ್ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ವಿಲ್ ಸೀಸ್ ಟು ಬಿ ಎ ಮಿನಿಸ್ಟರ್ ಆಫ್ಟರ್. ಅಂದ್ರೆ ಒಬ್ಬ ಮಿನಿಸ್ಟರು ಎರಡೂ ಹೌಸ್ಗೆ, ಲೋಕಸಭೆ ಆಗಿರ್ಬೋದು ಅಥವಾ ರಾಜ್ಯಸಭೆ ಆಗಿರ್ಬೋದು, ಅದು ಎರಡರದು ಮೆಂಬರ್ ಅಲ್ಲ ಅಂತ ಅಂದ್ರೆ ಎಷ್ಟು ತಿಂಗಳೊಳಗೆ ಅವರ ಅಥವಾ ಎಷ್ಟು ವರ್ಷಗಳೊಳಗೆ ಅವರ ಮಿನಿಸ್ಟರ್ಶಿಪ್ ಕಳೆಯುತ್ತೆ ಅಂತ ಅಂದ್ರೆ, ಇದಕ್ಕೆ ಆಪ್ಷನ್ 6 months, 1 year, 2 years, 3 years. ರೈಟ್ ಆಪ್ಷನ್ ಇಸ್ 6 months. ಇದು UP ಹಾಗೂ ಮತ್ತೆ UP ಬೇರೆ ಬೇರೆ ವರ್ಷಗಳಲ್ಲಿ ಬಂದಂತಹ ಪ್ರಶ್ನೆ. ಸೊ ನೌ ವಿ ನೀಡ್ ಟು ನೋ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಗೆ ರಿಮೂವ್ ಆಗ್ತಾರೆ ಅಂತ. ಒಂದು ಗೊತ್ತಾಯ್ತು, 6 months ಒಳಗಡೆ ಅವರು ಎರಡರದ್ದು ಮೆಂಬರ್ ಆಗ್ಲಿಲ್ಲ ಅಂತ ಅಂದ್ರೆ ರಿಮೂವ್ ಆಗ್ತಾರೆ. ಅದು ಬಿಟ್ಟು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರಿಮೂವಲ್ ಹೇಗಪ್ಪ? How council of ministers will be removed? So the prime minister will seek the advice of the principal secretary. In this case, Dr. PK Mishra ಅವರು ಕರೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ, ಅವರ ಅಡ್ವೈಸ್ ಅನ್ನ ತಗೊಂಡಾಗ ಅವ್ರು ಹೇಳ್ತಾರೆ, ಸರ್ ಅಡ್ವೈಸ್ ದ ಪ್ರೆಸಿಡೆಂಟ್ ಟು ರಿಮೂವ್, but before that you speak to the concerned minister. For example, it could be the minister of environment. ಅವರಿಗೆ ಮಾತಾಡಿ ಮೇ ಬಿ ನೀವು ಬೇರೆ ಕಡೆ ಬೆಟರ್ ಪರ್ಫಾರ್ಮ್ ಮಾಡಬಹುದು ಅಂತ ಅನ್ಸುತ್ತೆ. ಸೊ ಯು ಆಸ್ಕ್ ಹಿಮ್ ಟು ರಿಸೈನ್ ಅಂಡ್ ರಿಯಲೋಕೇಟ್ ಎ ಡಿಫರೆಂಟ್ ಪೋರ್ಟ್ಫೋಲಿಯೋ. ದಟ್ ಇಸ್ ದ ಫಸ್ಟ್ ಆಪ್ಷನ್. ಇಫ್ ದಟ್ ಡಸ್ ನಾಟ್ ಹ್ಯಾಪನ್, ಅದು ಆಗ್ಲಿಲ್ಲ ಅಂತ ಅಂದ್ರೆ ಆಗ ಅವರು ಪ್ರೆಸಿಡೆಂಟ್ಗೆ ಅಡ್ವೈಸ್ ಮಾಡಬಹುದು to remove a particular minister. So the removal of council of ministers follows this process. Right. The next question is, which of the following statements is correct about Prime Minister of India? ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಬಗ್ಗೆ ಯಾವುದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕೇಳಿದಾಗ, ಪ್ರೈಮ್ ಮಿನಿಸ್ಟರ್ ಇಸ್ ದ ನಾಮಿನಲ್ ಹೆಡ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ನೋ, ಬಿಕಾಸ್ ಯಾಕಂದ್ರೆ ನಾಮಿನಲ್ ಹೆಡ್ ಬಂದ್ಬಿಟ್ಟು ಭಾರತಕ್ಕೆ ಸ್ಟೇಟ್ ಇರೋ ರಾಷ್ಟ್ರಕ್ಕೆ ನಾಮಿನಲ್ ಹೆಡ್ ಬಂದ್ಬಿಟ್ಟು ಪ್ರೆಸಿಡೆಂಟ್. ಹಿ ಈಸ್ ನಾಟ್ ರೆಸ್ಪಾನ್ಸಿಬಲ್ ಟು ದ ಪಾರ್ಲಿಮೆಂಟ್. That is also wrong because he is responsible to the parliament. He cannot dismiss any of his ministers. No, he can dismiss his ministers by advising the president to remove him or her, that minister. And final thing is, prime minister is real head of the council of ministers. Yes, D is the right answer. So the next question is, the council of ministers is collectively responsible to which of the following? This is called as a trick question. ಇದನ್ನ ನಾವು ಟ್ರಿಕ್ ಕ್ವೆಶ್ಚನ್ ಅಂತ ಕರಿತೀವಿ. ಯಾಕೆ ಅಂತ ಅಂದ್ರೆ, ಇದರಲ್ಲಿ ಏನ್ ಕೇಳ್ತಾ ಇದ್ದಾರೆ, ರೆಸ್ಪಾನ್ಸಿಬಲ್ ಟು, is he responsible to the prime minister who is the real head?
Are they responsible to the president whom they are appointing? Are they responsible to the Rajya Sabha or are they responsible to the Lok Sabha ಅನ್ನೋ ಪ್ರಶ್ನೆ ಉತ್ತರ ಪ್ರದೇಶ್ ಹಾಗೂ ಉತ್ತರಾಖಂಡ್ ಅಲ್ಲಿ ಬಂದಿರುವಂತಹ ಪ್ರಶ್ನೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಲೋಕಸಭಾ. ದೇ ಆರ್ ರೆಸ್ಪಾನ್ಸಿಬಲ್ ಟು ಲೋಕಸಭಾ. ರಿಮೆಂಬರ್ ಫ್ರೆಂಡ್ಸ್, ಆಸ್ಪಿರೆಂಟ್ಸ್, ಸ್ಪರ್ಧಾರ್ಥಿಗಳೇ, ಇದೇ ತರದ ಪ್ರಶ್ನೆ ಒಂದು ಬೇರೆ ವೇರಿಯೇಷನ್ ಅಲ್ಲಿ ಬರೋ ಸಾಧ್ಯತೆಯೂ ಇರುತ್ತೆ. ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈಸ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ಪ್ರೈಮ್ ಮಿನಿಸ್ಟರ್ ಅಲ್ಲ ಅಂತಾಯ್ತು, ಪ್ರೆಸಿಡೆಂಟ್ ಅಲ್ಲ ಅಂತಾಯ್ತು, ಪಾರ್ಲಿಮೆಂಟ್ ಅಂಡ್ ಓನ್ಲಿ ಟು ಲೋಕಸಭಾ ಅಂತ ಇದ್ದಾಗ ರೈಟ್ ಆನ್ಸರ್ ಬಂದು ಓನ್ಲಿ ಟು ಲೋಕಸಭಾ. ಹಿ the council of ministers is responsible only to Lok Sabha because it is the elected house. It is the elected house and hence they are only responsible to Lok Sabha ಅಂತ ಹೇಳ್ಬೋದು. So council of ministers responsibility. So this is the council of minister group of people who are called the executive and they are there to execute what is decided in the legislature. Now they are responsible only to Lok Sabha. So their responsibility lies only to Lok Sabha. Next question is, which of the following constitutional amendment states that the total number of ministers, including the prime minister, in the council of ministers shall not exceed 15%? ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಲೋಕಸಭೆಯಿನ 15% ಗಿಂತ ಜಾಸ್ತಿ ಇರಬಾರದು ಅಂತ. ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಆಫ್ ಹೌಸ್ ಆಫ್ ದ ಪೀಪಲ್, ಲೋಕಸಭೆ ಹೌಸ್ ಆಫ್ ಪೀಪಲ್ ಅಂದ್ರೆ ಲೋಕಸಭೆ ಯಾವುದು ಅನ್ನೋದು IAS 2009 ಪ್ರಿಲಿಮ್ಸ್ ಇನ ಕ್ವೆಶ್ಚನ್. 90th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, 91st ಅಮೆಂಡ್ಮೆಂಟ್, 92nd ಅಮೆಂಡ್ಮೆಂಟ್ ಹಾಗೂ 93rd ಅಮೆಂಡ್ಮೆಂಟ್. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 91st amendment. So the council of ministers strength is not more than 15% of Lok Sabha. So the strength will be 15 by 100 into 545, which will be 81.75. 81.75, 81 ಅಂತ ಮಿನಿಸ್ಟರ್ಸ್ ತಗೋಬೇಕಾ 82 ಅಂತ ತಗೋಬೇಕಾ ಅಂತ ಬಂದಾಗ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹಾಕಿದ್ರೆ ಅವರು ರೌಂಡ್ ಆಫ್ ಟು ದ ನೆಕ್ಸ್ಟ್ ನಂಬರ್ ಅಂತ ಮಾಡಿ ನಂಬರ್ ಆಫ್ ಮಿನಿಸ್ಟರ್ಸ್ ಆರ್ 82 ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಆಗತ್ತೆ. ರೈಟ್. ನೆಕ್ಸ್ಟ್ ಕ್ವೆಶ್ಚನ್ ಇಸ್, ಕ್ಯಾಬಿನೆಟ್ ಇನ್ಕ್ಲೂಡ್ಸ್. ಇದೇನಪ್ಪಾ ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಬಗ್ಗೆ ಮಾತಾಡ್ತಾ ಇದೀವಿ, ಅದೇ ಸಡನ್ ಆಗಿ ಕ್ಯಾಬಿನೆಟ್ ಕ್ವೆಶ್ಚನ್ ಬಂತಲ್ವಾ ಅಂತ ಅಂದ್ರೆ ಉತ್ತರ ಪ್ರದೇಶ್ ಕ್ವೆಶ್ಚನ್, ಉತ್ತರಾಖಂಡ್ ಕ್ವೆಶ್ಚನ್. ಉತ್ತರಾಖಂಡ್ ಅಲ್ಲಿ ಬಂದಂತ ಪ್ರಶ್ನೆ ಏನು ಅಂದ್ರೆ ಮಿನಿಸ್ಟರ್ಸ್ ವಿತ್ ಕ್ಯಾಬಿನೆಟ್ ರ್ಯಾಂಕ್, ಇಲ್ಲೇ ವರ್ಡ್ ಕ್ಯಾಬಿನೆಟ್ ಅಂತ ಇದೆ. ನೆಕ್ಸ್ಟ್ ಮಿನಿಸ್ಟರ್ಸ್ ಆಫ್ ಸ್ಟೇಟ್ ಲೆವೆಲ್, ಕ್ಯಾಬಿನೆಟ್ ಮಿನಿಸ್ಟರ್ ಅಂಡ್ ಸ್ಟೇಟ್ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್, ಮಿನಿಸ್ಟರ್ ಆಫ್ ಸ್ಟೇಟ್ ವಿತ್ ಇಂಡಿಪೆಂಡೆಂಟ್ ಚಾರ್ಜ್ ಅಂಡ್ ಮಿನಿಸ್ಟರ್ ಆಫ್ ಸ್ಟೇಟ್. ನೀವು ನೋಡ್ಬೇಕಾದ ವಿಷಯ ಕ್ಯಾಬಿನೆಟ್ ಅಂತ ವರ್ಡ್ ಇದೆ, ವರ್ಡ್ ಟು ವರ್ಡ್ ಮ್ಯಾಚ್ ಮಾಡಿದ್ರೆ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ಸ್ ಮಾತ್ರ ಕ್ಯಾಬಿನೆಟ್ ಅಲ್ಲಿ ಇನ್ಕ್ಲೂಡ್ ಆಗಿರ್ತಾರೆ. ಸೊ ಏನಪ್ಪಾ ಇದು ಅಂತ ಅಂದ್ರೆ cabinet ministers are within council of ministers there will be a group of people who hold ಇಂಪಾರ್ಟೆಂಟ್ ಮಿನಿಸ್ಟ್ರಿ ಹಾಗೂ ಪೋರ್ಟ್ಫೋಲಿಯೋಗಳನ್ನ ಹೋಲ್ಡ್ ಮಾಡ್ತಾ ಇರೋರು. ಫಾರ್ ಎಕ್ಸಾಂಪಲ್ ಈಗ ರಾಜನಾಥ್ ಸಿಂಗ್ ಅವರು ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಅಮಿತ್ ಶಾ ಅವರು ಹೋಮ್ ಅಫೇರ್ಸ್ ಹಾಗೂ ಕೋಆಪರೇಷನ್, ಸೀತಾರಾಮನ್ ಅವರು ಫೈನಾನ್ಸ್ ಹಾಗೂ ಕಾರ್ಪೊರೇಟ್ ಅಫೇರ್ಸ್, ಎಸ್ ಜೈಶಂಕರ್ ಅವರು ಎಕ್ಸ್ಟರ್ನಲ್ ಅಫೇರ್ಸ್. ಇವರೆಲ್ಲರೂ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತ ಹೇಳ್ತಾರೆ. ಕೋಯಲೇಷನ್ ಸರ್ಕಾರದಲ್ಲಿ ಫಾರ್ ಎಕ್ಸಾಂಪಲ್ NDA ಅಂತ ಸರ್ಕಾರದಲ್ಲಿ ಎಲ್ಲ ಲೀಡರ್ಸು, ಕೋಯಲೇಷನ್ ಲೀಡರ್ಸು ಸೇರಿ ಪೋರ್ಟ್ಫೋಲಿಯೋಸ್ ಅನ್ನ ಡಿಸೈಡ್ ಮಾಡ್ತಾರೆ ಯಾರು ಕ್ಯಾಬಿನೆಟ್ಗೆ ಹೋಗ್ಬೇಕು ಅಂತ. ಆಗ್ಲೇ ಬಂದ ಪ್ರಶ್ನೆ ಹಾಗೆ ಇದನ್ನ ಕ್ಯಾಬಿನೆಟ್ ಅನ್ನೋ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಮಾತ್ರ ಇನ್ಕ್ಲೂಡ್ ಆಗಿರ್ತಾರೆ. ಅಂಡ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಡೇ ಟು ಡೇ ಆಕ್ಟಿವಿಟೀಸ್. ಅವರು ಡೇ ಟು ಡೇ ಆಕ್ಟಿವಿಟೀಸ್ಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ. Next part of it is Minister of State. They are two parts. One is Minister of State who help the cabinet ministers. ಯಾರು ಮೇನ್ ಪೋರ್ಟ್ಫೋಲಿಯೋ ಹೋಲ್ಡ್ ಮಾಡಿರ್ತಾರೋ ಅವರಿಗೆ, ಬಿಗ್ ಮತ್ತೆ ಮೆನಿ ಪೋರ್ಟ್ಫೋಲಿಯೋಸ್ ಹೋಲ್ಡ್ ಮಾಡಿದವ್ರಿಗೆ
ಹೆಲ್ಪ್ ಮಾಡಕ್ಕೆ ಮಿನಿಸ್ಟರ್ ಆಫ್ ಸ್ಟೇಟ್ ಅಂತ ಇರ್ತಾರೆ. ಫಾರ್ ಎಕ್ಸಾಂಪಲ್ ರಾಮದಾಸ್ ಅಥವಾಲೆ ಆಗಿರ್ಬೋದು, ಹಾಗೂ ನಿತ್ಯಾನಂದ್ ರಾಯ್ ಆಗಿರ್ಬೋದು, ಹಾಗೂ ನಮ್ದೇ ಕರ್ನಾಟಕದವರಾದ ಶೋಭಾ ಕರಂದ್ಲಾಜೆ ಅವರು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಅಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿದ್ದಾರೆ. ಬಟ್ ಅದು ಬಿಟ್ಟು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಇಂಡಿಪೆಂಡೆಂಟ್ ಚಾರ್ಜ್, ದೇ ಹ್ಯಾಂಡಲ್ ನಾನ್ ಕ್ಯಾಬಿನೆಟ್ ಪೋರ್ಟ್ಫೋಲಿಯೋಸ್ ಇಂಡಿಪೆಂಡೆಂಟ್ಲಿ. ಅವರು ನಾನ್ ಕ್ಯಾಬಿನೆಟ್ ಪೋರ್ಟ್ಫೋಲಿಯೋಸ್ ಅನ್ನ ಇಂಡಿಪೆಂಡೆಂಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಇದಕ್ಕೆ ಉದಾಹರಣೆ ಏನು ಅಂತ ಅಂದ್ರೆ ಇಂದ್ರಜಿತ್ ಸಿಂಗ್ ರಾವ್ ಅವರು ಮಾಸ್ಪಿ ಅಂತ ಏನ್ ಕರಿತೀವಿ, ದಟ್ ಈಸ್ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಇದಕ್ಕೆ ಮಿನಿಸ್ಟರ್. ಹಾಗೂ ಜಿತೇಂದ್ರ ಸಿಂಗ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇವರು ಮಿನಿಸ್ಟರ್ ಆಫ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಆಗಿರ್ತಾರೆ. ರೈಟ್, ನೆಕ್ಸ್ಟ್ ಪ್ರಶ್ನೆ ಬಂದು ಹೈರಾರ್ಕಿ ಏನು ಇವರದ್ದು ಅಂತ ಅಂದ್ರೆ, ಈ ದೊಡ್ಡ ಪಾರ್ಟು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅದರಲ್ಲಿ ಸಣ್ಣ ಪಾರ್ಟು. ಆದ್ರೆ ಇವರೆಲ್ಲರಿಗೂ ಸೇಮ್ ಸ್ಯಾಲರಿ ಇರುತ್ತೆ. ಇವರೆಲ್ಲರ ಅಲೋವೆನ್ಸಸ್ ಕೂಡ ಸೇಮ್ ಇರೋದಿಲ್ಲ, ಅಲೋವೆನ್ಸಸ್ ಬೇರೆ ಇರುತ್ತೆ. ಏನು ಅಂದ್ರೆ ಇವರಿಗೆ ಸಿಗುವಂತ ಮನೆ, ಕಾರ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಇವರಿಗೆ ಸಿಗುವಂತ ಗ್ಯಾಡ್ಜೆಟ್ಸ್ ಆಗಿರ್ಬೋದು, ಹಾಗೂ ಇವರಿಗೆ ಸಿಗುವಂತ ಡೈಲಿ ಅಲೋವೆನ್ಸ್, ಟ್ರಾವೆಲಿಂಗ್ ಅಲೋವೆನ್ಸ್ ಆಗಿರ್ಬೋದು, ಇದೆಲ್ಲ ಬೇರೆ ಬೇರೆ ಇರುತ್ತೆ. ರೈಟ್, ನೆಕ್ಸ್ಟ್ ಪ್ರಶ್ನೆ ಬಂದು the word ಮಂತ್ರಿ ಮಂಡಲ್ ಅಂದ್ರೆ ಕ್ಯಾಬಿನೆಟ್ is mentioned only once in the constitution and that is in. ಯಾವ ಆರ್ಟಿಕಲ್ ಅಲ್ಲಿ ಕ್ಯಾಬಿನೆಟ್ ಅನ್ನುವ ವರ್ಡ್ ಒಂದೇ ಒಂದು ಬಾರಿ ಇಂಟ್ರೊಡ್ಯೂಸ್ ಆಗಿದೆ ಅನ್ನೋ ಪ್ರಶ್ನೆ BPSC ಅಲ್ಲಿ ಬಂದಿರುವಂತದ್ದು ಬಿಹಾರಲ್ಲಿ ಆರ್ಟಿಕಲ್ 352, 74, 356 ಹಾಗೂ 76. ರೈಟ್ ಆನ್ಸರ್ ಇಸ್ ಆರ್ಟಿಕಲ್ 352. ಯಾಕೆ ಅನ್ನೋದನ್ನ ನೋಡೋಣ. ಸೊ ವೈ ಕ್ಯಾಬಿನೆಟ್ ವಾಸ್ ಕ್ರಿಯೇಟೆಡ್, ಕ್ಯಾಬಿನೆಟ್ ಅನ್ನೋದು ಯಾಕೆ ಕ್ರಿಯೇಟ್ ಆಯ್ತು ಅಂತ ಅಂದ್ರೆ, ಒಂದು 82 ಮಿನಿಸ್ಟರ್ಸ್ ಇದ್ರು ಅಂತ ಅಂದ್ರೆ ಅವ್ರಿಷ್ಟೂ ಜನನ್ನ ಮೀಟಿಂಗ್ಗೆ ಕರೆಯೋದು ಕಷ್ಟ ಆಗತ್ತೆ. ಸೊ ಈಸ್ ಆಫ್ ಆರ್ಗನೈಸಿಂಗ್ ಮೀಟಿಂಗ್ಸ್. ನೆಕ್ಸ್ಟ್ ಅವ್ರಿಷ್ಟೂ ಜನ ಸೇರಿ ಒಂದು ಡಿಸಿಷನ್ ಮಾಡ್ಬೇಕು ಅಂದ್ರೆ ಅದು ಕಷ್ಟ ಆಗತ್ತೆ. ವೆರಿ ಇಂಪಾರ್ಟೆಂಟ್ ಕ್ರೂಷಿಯಲ್ ಡಿಸಿಷನ್ಸ್ ಅನ್ನ ತಕ್ಷಣಕ್ಕೆ ತಗೋಬೇಕು ಅಂತ ಇರುತ್ತೆ. ಸೊ ಅದಕ್ಕಾಗಿಯೂ ಈ ಚಿಕ್ಕ ಪಾರ್ಟ್ ಮೋಸ್ಟ್ ಟ್ರಸ್ಟೆಡ್ ಪೀಪಲ್ ಅನ್ನ ಇಟ್ಕೊಂಡಿರುವಂತದ್ದು. ಹಾಗೂ ಕ್ಯಾಬಿನೆಟ್ ಡಿಸಿಷನ್ಸ್ ಸೀಕ್ರೆಟ್ ಆಗಿರ್ಬೇಕು. ನ್ಯಾಷನಲ್ ಇಂಟ್ರೆಸ್ಟ್ ಅಲ್ಲಿ ತಗೊಳ್ಳುವಂತ ಡಿಸಿಷನ್ಸ್, ಹೈಯೆಸ್ಟ್ ಡಿಸಿಷನ್ಸ್ ಅದು ಸೀಕ್ರೆಟ್ ಆಗಿರ್ಬೇಕು. ಅಂಡ್ ಇಟ್ ಈಸ್ ದ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ. ಮತ್ತು ಪ್ರೈಮ್ ಮಿನಿಸ್ಟರ್ ಅವರನ್ನ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡ್ತಾರೆ, ಯಾಕಂದ್ರೆ ಅವರು ಅವರ ಜೀವನವನ್ನ ಪಾರ್ಟಿಗಾಗ್ಲಿ ಕೋಯಲೇಷನ್ಗಾಗಿ ಅರ್ಪಿಸಿರ್ತಾರೆ ಅಂತ. ಇಲ್ಲಿ ನೋಡ್ಬೇಕಾಗಿರೋ ವಿಷಯ, ಕ್ಯಾಬಿನೆಟ್ ವರ್ಡ್ introduced in Article 352 under 44th Constitutional Amendment Act. Why? Because approval of cabinet is mandatory for proclaiming national emergency. Only the prime minister cannot go and tell the president I am proclaiming ನ್ಯಾಷನಲ್ ಎಮರ್ಜೆನ್ಸಿ. ಇಲ್ಲ, ಒಂದಷ್ಟು ಜನದ್ದು ಅಪ್ರೂವಲ್ ಬೇಕು. ಅದು ಯಾರು ಅಂದ್ರೆ ಕ್ಯಾಬಿನೆಟ್ ಅಂತ ಮಾಡಿ ಮಂತ್ರಿ ಮಂಡಲ್ ಅಂತ ಮಾಡಿದಾಗ ಅದನ್ನ ಆರ್ಟಿಕಲ್ 352 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ರೈಟ್, ವಿತ್ ದಟ್ ವಿ ಕಮ್ ಟು ದ ಎಂಡ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಕ್ರಾಶ್ ಕೋರ್ಸ್ ಪಾಲಿಟಿ. ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.